ನೀವು ಆಸೆ ಪಟ್ಟಂತ ಸರಣಿ, ತುಂಬ ನಾನು ಕಾದಂಥ ಸರಣಿ. ಇನ್ಫ್ಯಾಕ್ಟ್ ನಮ್ಮ ವಿಶ್ವವಿಜೇತ ಸರ್ ಬಗ್ಗೆ ಸರಣಿ ಮಾಡಿದಾಗ ಅವರ ವೈಫು ಶ್ರೀಮತಿ ಮೇಡಮ್ ಅವ್ರಿಗೆ ನಾನು ಅಪ್ರೋಚ್ ಮಾಡಿದ್ದೆ, ಇತ್ತೀಚೆಗೆ ಕೂಡ ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಅವ್ರು ಫೋನ್ ಮಾಡಿ ಏನು ಹೇಳಿದ್ರು, ಆಡಿಯೋ ಕ್ಲಿಪ್ ಕೇಳಿ. ಸರ್ ನಿಮಗೆ ಒಂದ್ಸಲಿ ನಿಮಗೆ ಕಾಲ್ ಮಾಡಿ ಹೇಳಿದ್ದೇನೆ ಸರ್, ಅದು ಕನ್ನಡದ ಒಬ್ರು ಮೇರ್ ನಟರು ತುಂಬಾ ಲೆಗಿಸಿರಿ ಅಂತ. ಹೌದು ಗೊತ್ತು. ಪವನ್, ನೀವು ಹೇಳಿದ್ರಿ, ನಾನು ಟ್ರೈ ಮಾಡಿದೆ ಪವನ್ ಅವ್ರಿಗೆ. ನಮ್ಮ ವಿಶ್ವವಿಜೇತ ಅವರ ವೈಫ್ ಇದಾರಲ್ಲ ಶ್ರೀಮತಿ ಅಂತ. ಥ್ಯಾಂಕ್ ಯು. ಇವರಿಂದನೇ ಇವತ್ತು ಈ ಸಂದರ್ಶನ ಆಗ್ತಾ ಇರೋದು. ಇವರೇ ಮೇನ್ ಕಾರಣ. ಅವ್ರು ಯಾರು ಅಂತ ಅಲ್ಲೇ ತೋರಿಸ್ತೀನಿ. ಇದು ನಮ್ಮ ಭರತ್ ಭಾಗವತರ್ ಅವರ ಕುಟುಂಬ. ಮೇಡಮ್ ಅವರು, ಶ್ರೀಮತಿ ಅವರು, ಧರ್ಮ ಲಕ್ಷ್ಮಿ ಅವರು ಆ್ಯಂಡ್ ನಮ್ಮ ಮೇಘಾ ಮೇಡಮ್ ಅವರು. ಸಾಕಷ್ಟು ನೋಡಿರ್ತಾರೆ ಇವರಿಬ್ಬರು. ನೀವು ಇದರಲ್ಲಿ ಇವರು ನಮ್ಮ ಅಕೌಂಟ್ ಸೂಪರ್ ಸ್ಟಾರ್, ಲಿಟಲ್ ಸೂಪರ್ ಸ್ಟಾರ್. ಕೂತ್ಕೊಂಡು ಆರಾಮಾಗಿ ಎಲ್ಲ ನಿಮ್ಮ ಜೀವನದ ಜೊತೆ ಮಾತಾಡೋ ಸ್ಟಾರ್ಟ್ ಮಾಡಿ. ನೂರೊಂದು ನೆನಪು, ಇದು ಅಂತರಂಗ ಬಹಿರಂಗದ ಹೊಳಪು. ಇಲ್ಲಿ ಒಂದು ಸ್ಪಷ್ಟಪಡಿಸಬೇಕಾಗಿರೋ ವಿಚಾರ ಅಂದರೆ, ತಮ್ಮ ಮಾವನವರು ಶ್ರೀ ಹೊನ್ನಪ್ಪ ಭಾಗವತರ್ ಅವರೇ ನಮ್ಮ ದಕ್ಷಿಣ ಭಾರತದ ಹೆಮ್ಮೆ ಬಿ ಸರೋಜಾದೇವಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಚಿತ್ರರಂಗಕ್ಕೆ ಪರಿಚಯಿಸಿದಂಥವ್ರು. ಆ ಫ್ಯಾಮಿಲಿ ಇದು. ಮಾವನವರು ಕಚೇರಿಗೆ ಹೊರಟ್ರೆ ಅಷ್ಟು ಲಕ್ಷಣವಾಗಿ ಕಾಣೋರು. ಅವರು ರೆಡಿ ಆಗ್ಬಿಟ್ಟು ಹೋದ್ರೆ ಅದು ಎರಡು ಕಣ್ಣಲ್ಲಿ ನೋಡೋಕೆ ಅಷ್ಟು ಖುಷಿ ಆಗೋದು. ನಮ್ಮ ಮನೆ ವಾತಾವರಣದಲ್ಲಿ ಕೆಲವು ಹೆಣ್ಮಕ್ಳಿಗೆ ಆಪರ್ಚುನಿಟಿ ಸಿಗಿಲ್ಲ. ಅದನ್ನ ಅಪ್ಪ ನನಗೆ ಆಗಲಿ ನನ್ನ ತಂಗಿಗಾಗಲಿ ಮಾಡಿಕೊಟ್ರು. ಸೊ ಹೀ ಈಸ್ ಎವ್ರಿಥಿಂಗ್. ಹೀ ಈಸ್ ಮೈ ಸ್ಟ್ರೆಂತ್. ಹೀ ಈಸ್ ಯುವರ್ ಹೀರೋ. ಹೀ ಈಸ್ ಮೈ ಹೀರೋ. ಹೀ ಈಸ್ ಅವರ್ ಸ್ಟ್ರೆಂತ್. ಹೀ ಈಸ್ ಸ್ಟಿಲ್ ಮೈ ಸ್ಟ್ರೆಂತ್ ಆ್ಯಂಡ್ ವಿಲ್ ಬಿ ಆಲ್ವೇಸ್. ಅವ್ರು ನಮ್ಮ ತೊಡೆ ಮೇಲೆ ಮಲ್ಕೊಳ್ತಿದ್ರು, ನಮ್ಮ ಹತ್ರ ಊಟ ಮಾಡಿಸ್ಕೊಳ್ತಿದ್ರು. ಅಡುಗೆ ಅವ್ರು ಮಾಡೋರು, ತಿನ್ಸೋದೆಲ್ಲ ನಾವು ತಿನ್ನಿಸ್ತಾ ಇದ್ವಿ. ಕಣ್ಣು ನೋಡ್ತಿದ್ರೆ ನಿಮ್ಮ ತಾತನ ಕಣ್ಣೆ ನೋಡ್ದಂಗೆ ಆಗುತ್ತೆ ಮಗನೇ. ಹಂಗೆ ಕಾಣ್ತೀಯ ಕಣೋ. ಸೂಪರ್. ತುಂಬ ಜನಕ್ಕೆ ಏನಿದೆ ಅಂತಂದರೆ, ಪ್ರಚಂಡ ರಾವಣಗೆ ದುಡ್ಡು ಹಾಕಿ ಅದರಲ್ಲಿ ಕೈ ಸುಟ್ಕೊಂಡು ಡಿಪ್ರೆಷನ್ಗೆ ಹೋಗಿ ತೀರ್ಕೊಂಡಿರೋದು ಅನ್ನೋದು ತುಂಬ ಜನಕ್ಕಿದೆ. ದ್ಯಾಟ್ ಈಸ್ ನಾಟ್ ಟ್ರೂ. ಅವಾಗ ನಮ್ಮ ತಾಯಿಗೆ ಅವ್ರು ಬಂದು ಹೇಳಿದ್ರು, ನಮ್ಮ ಯಜಮಾನ್ರ ಅಕ್ಕ ಕೌಸಲ್ಯ ಅವ್ರು ಬಂದು ಹೇಳಿದ್ರು, ಹಿಂಗೆ ಇಲ್ಲ, ಏನೂ ಇಲ್ಲ, ಬಾಲು ಇಲ್ಲ. ನಮ್ಮ ತಾಯಿ ಕರೆದು ನನಗೆ ಹೇಳಿದ್ರು. ನಮ್ಮನ್ನು ಅಂದರೆ ದೈಹಿಕವಾಗಿ ಬಿಟ್ಟು ಹೋದ್ಮೇಲೆ ಯಾರು ನಮ್ಮನ್ನು ಇಷ್ಟು ಪ್ರೀತಿಯಿಂದಾಗಲಿ, ಅಥವಾ ನಾವು ನಮ್ಮ ಅಪ್ಪಾಜಿ ಫ್ಯಾಮಿಲಿ ಒಂದು ಹಿಂಗಿದ್ದಾರೆ, ಇವ್ರು 3 ಜನ ಇದ್ದಾರೆ, ಹೆಂಗಿದ್ದಾರೆ ಏನು ಅಂತ ಕೇಳೋರು ಇವತ್ತವರೆಗೂ ಬರಲಿಲ್ಲ ಸರ್.